ಎಷ್ಟು ಕೇಳಿ 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 ಅದ್ ನನ್ನ ಲೈಫಲ್ಲಿ ಸಿಗೋದೇ ಇಲ್ಲ. ಆಗ ನನ್ಗೆ ಮನ್ಸು ಕನ್ವಿನ್ಸ್ ಆಗುತ್ತೆ, ಆಯ್ತು ಬಿಡು ಒಪ್ಕೊಂಡ್ಬಿಡೋಣ, ಆದಂಗಾಯ್ತು ಜೀವನ. ನಿಮ್ಮ ಜವಾಬ್ದಾರಿಗಳಿರುತ್ತೆ, ಎಷ್ಟೊಂದು ಅಪ್ಪ ಅಮ್ಮನ್ ಸಾಕ್ಬೇಕು, ಮಕ್ಳನ್ನ ನೋಡ್ಕೊಬೇಕಾಗಿರುತ್ತೆ, ಏನೇನೋ ಇರುತ್ತಲ್ವಾ. ಆ ಕಮಿಟ್ಮೆಂಟ್ಸ್ ನೆಲ್ಲ ಬಿಟ್ಟು ಹಿಮಾಲಯಕ್ಕೆ ಓಡೋಗ್ಬಾರ್ದು ಅಂತ ಕೂಡ ಹೇಳ್ತಾರೆ ಜ್ಞಾನಿಗಳು. ಆಗ ನೀವು ಈ ಪ್ರಪಂಚದಿಂದ ಅಂದ್ರೆ ಪ್ರಾಪಂಚಿಕ ಮೆಟೀರಿಯಲಿಸ್ಟಿಕ್ ಇಂದ ಸ್ಪಿರಿಚುವಲ್ ಶಿಫ್ಟ್ ಆಗ್ಬೋದು. ಇದೇನೇನ್ ಮಾಡ್ಕೊಂತಿರಲ್ಲ ಈ ಸಿದ್ಧಿಗಳನ್ನ ಬಳಸ್ಕೊಂಡು, ಅದ್ ಯಾವ್ದು ಆಧ್ಯಾತ್ಮ ಅಲ್ಲ. ಒಂದ್ ತಿಂಗಳಿಗೆ 50,000 ಬರ್ತಿದೆ, ನನ್ಗಿರಕ್ ಒಂದ್ ಒಳ್ಳೆ ಮನೆ ಇದೆ, ಅಥವಾ ನನ್ನ ಊಟಕ್ಕೆ 3 ಹೊತ್ತು ತೊಂದ್ರೆ ಇಲ್ಲ, ಇದೆ ರೋಟಿ ಕಪ್ಡ ಮಕಾನ್, ಯಾವ್ದಕ್ಕೂ ತೊಂದ್ರೆ ಇಲ್ಲಪ್ಪ, ಎಲ್ಲಾನು ಲೈಫ್ ಆರಾಮಾಗಿ ಕೊಟ್ಟಿದೆ ಅಂದಾಗಷ್ಟೇ ನೀವು ಸಾಧನೆ ಕೂತ್ಕೊಳಕ್ ಆಗುತ್ತೆ. ವಿವೇಕಾನಂದ ಹೇಳ್ತಾರೆ, ಯಾರು ಹಸ್ದಿರೋರಿದ್ರೆ ನೀವ್ ಹೋಗ್ಬಿಟ್ಟು ಅವ್ರಿಗೆ ವೇದಾಂತ ಪಾಠ ಮಾಡಬಾರ್ದು, ಅವನ್ಗೆ ತಿನ್ನೋಕೆ ಬನ್ನೋ ರೊಟ್ಟಿನೋ ಕೊಡಿ ಫಸ್ಟ್. ಎಲ್ರಿಗೂ ನಮಸ್ತೆ. ಇವತ್ತು ನಾನು ಹೇಳ್ಬೇಕಾಗಿರೋ ವಿಷಯ ಬಂದು, ಕೆಲವೊಂದು ಮಾತು ನಮ್ಮಲ್ಲೇ ಬರುತ್ತೆ, ಏನು ಹಣೆ ಬರಹ ಇದ್ದಂಗ ಆಗುತ್ತೆ, ಜೀವನ ನಡ್ಸ್ಕೊಂಡು ಹೋಗು ಅಂತ ಹೇಳ್ತಾರೆ. ನೀನ್ ಏನೇ ಪ್ರಯತ್ನ ಪಡು, ಎಷ್ಟೇ ಕಷ್ಟಪಟ್ರು ಕೂಡ ಲೈಫಲ್ಲಿ ಆಗ್ತಾನೆ ಹೋಗುತ್ತೆ. ಅದಕ್ಕೆ ನೀನ್ ಅಡ್ಜಸ್ಟ್ ಮಾಡ್ಕೊಂಡು ಹೇಗ್ ಬರುತ್ತೋ ಅದನ್ನ ಒಪ್ಕೊಂಡು ಹೋಗು ಅಂತಾನು ನಾವು ಮಾತಾಡ್ತೀವಿ. ಇನ್ನೊಂಥರ ಹೇಳ್ತಾರೆ, ಇಲ್ಲ ನೀನ್ ಏನ್ ಪ್ರಯತ್ನ ಪಡ್ತೀಯಾ, ನೀನ್ ಏನ್ ಮಾಡ್ಕೊಂತೀಯ, ಆ ರೀತಿ ನಿನ್ ಜೀವನನ ರೂಪಿಸ್ಕೊಬಹುದು ಅಂತ. ಇದ್ ಎರಡರಲ್ಲಿ ಯಾವ್ದು ಸತ್ಯ? ಮತ್ತೆ ಏನ್ನ ಮಾಡ್ಬೇಕು ನಾವು? ಹೌದಾ, ಏನು ಈಗ ನಾವು ದೇವ್ರನ್ನ ಬೇಡ್ಕೊಂತೀವಿ, ಅಥವಾ ಹರಕೆ ಹೊತ್ಕೊಂತೀವಿ, ಅಥವಾ ಕೆಲವೊಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ನರು ಕೂಡ ಸಾಧನೆ ಮಾಡ್ತಾರೆ, ಅಥವಾ ನಾವು ಹೇಳ್ತೀವಿ ಯೂನಿವರ್ಸ್ ನ ಕೇಳ್ಕೊಳ್ಳಿ, ಪ್ರಕೃತಿನ ಕೇಳ್ಕೊಳ್ಳಿ, ನಿಮ್ಗೆ ಏನ್ ಬೇಕೋ ಅದು ಸಿಗುತ್ತೆ ಅಂತ. ಅದು ಒಂದ್ ರೀತಿ ಜನ ಒಪ್ಕೊಂತಾರೆ, ಮತ್ತೆ ಅದು ಅವ್ರ ಜೀವನದಲ್ಲಿ ಅನುಭವನೂ ಆಗಿರುತ್ತೆ. ಮತ್ತೆ ಇದನ್ನ ಯಾಕೆ ಹೇಳ್ತಾರೆ ಗೋ ವಿತ್ ಫ್ಲೋ ಅಂತ? ಏನು ಜೀವನ ಹೇಗ್ ಬರುತ್ತೋ ಹಾಗೆ ಹೋಗ್ಬಿಡು, ನೀನೇನು ಪ್ರಯತ್ನ ಪಡ್ಬೇಡ, ಏನು ಬದಲಾಯಿಸ್ಬೇಡ. ನೀನ್ ಏನೇ ಬದಲಾಯಿಸಿದ್ರು ಕೂಡ ನಿನ್ನ ಜೀವನನೇ ಹೇಗ್ ಬರುತ್ತೋ ಹಾಗೆ ಒಪ್ಕೊಂಡು ಹೋಗೋದು ಒಂದೇ ದಾರಿ. ಮತ್ತೆ ಜೀವನ ನಿನಗೆ ಪ್ರಾಬ್ಲಮ್ಸ್ ಕೊಡ್ತಾನೆ ಇರುತ್ತೆ. ಲೈಫ್ ಅನ್ನೋದೊಂದು ದುಃಖದ ದಾರಿ ಅಂತಾನೂ ಕೂಡ ಹೇಳ್ತಾರೆ. ಎರಡನ್ನೂ ಸತ್ಯನೇ, ಬಟ್ ಯಾವಾಗ ಇದು ನನ್ನ ಜೀವನದಲ್ಲಿ ನಾನು ಹೇಗೆ ತಗೊಬೇಕು ಅನ್ನೋದು ಸ್ವಲ್ಪ ನಿಮಗೆ ಕ್ಲಾರಿಟಿ ಕೊಡಬೇಕು. ಈ ಮ್ಯಾಟ್ರ್ ಏನಿದೆಯಲ್ಲ, ಅದು ಕೇವಲ ನಮ್ಮಂತ ನಾರ್ಮಲ್ ಜನಕ್ಕೂ ಮತ್ತೆ ಆಧ್ಯಾತ್ಮದಲ್ಲಿ ತುಂಬಾನೇ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅವರು ಕೂಡ ಇದು ನಾವು ಯಾವ ಸ್ಟೇಜ್ ನಲ್ಲಿ ಅಪ್ಲೈ ಮಾಡಬೇಕು ಆಧ್ಯಾತ್ಮದ ದಾರಿಲಿ ಅಂತ ಈ ವಿಷಯದ ಬಗ್ಗೆ ಕ್ಲಾರಿಟಿ ಇರಲೇಬೇಕು. ಇಲ್ಲ ಅಂದ್ರೆ ಕನ್ಫ್ಯೂಷನ್ ಅಲ್ಲೇ ನಾವು ಕಳೆದೋಗ್ತೀವಿ. ಈಗ ಒಂದು ವಿಷಯ ನಾನು ನಿಮ್ಗೆ ಹೇಳಕ್ ಇಷ್ಟಪಡೋದು, ಹೌದಾ ಇದು ಸತ್ಯನಾ ಅಂದ್ರೆ, ನಾವು ಈಗ ದೇವ್ರನ್ನ ಬೇಡ್ಕೊಂತೀವಿ, ಪೂಜೆ ಮಾಡ್ತೀವಿ, ಕೆಲವೊಂದು ಪ್ರಾಬ್ಲಮ್ಸ್ಗೆ ನಾವು ನಮ್ದೇ ಆದಂತಹ ಸೊಲ್ಯೂಷನ್ಸ್ ನ ಹುಡ್ಕೊಂಡಿರ್ತೀವಿ, ಅದ್ರ ಜೊತೆ ಯೂನಿವರ್ಸ್ ನ ಕೇಳೋದಾಗಿರ್ಬೋದು, ಅಥವಾ ನನಗೆ ಬೇಕಾಗಿರೋದನ್ನ ನಾನು ಪುಣ್ಯ ಸಂಪಾದನೆ ಮಾಡ್ಕೊಂಡು ಪಡ್ಕೊಳ್ಳೋದಾಗಿರ್ಬೋದು. ಇದು ವರ್ಕ್ ಆಗುತ್ತಾ? 200% ವರ್ಕ್ ಆಗುತ್ತೆ. ಹೇಗೆ ಅಂದ್ರೆ, ನೀವು ಯಾವಾಗ ನಿಮ್ಮಲ್ಲಿ ಪುಣ್ಯ ಶಕ್ತಿನ ಕಲೆಕ್ಟ್ ಮಾಡ್ತಾ ಹೋಗ್ತೀರಾ, ನಿಮ್ ಲೈಫ್ ಅಲ್ಲಿ ನಿಮಗ್ ಬೇಕಾಗಿದ್ ಸಿಕ್ಕೇ ಸಿಗುತ್ತೆ, ಅದು ಗ್ಯಾರಂಟಿ, ಅದಕ್ಕೇನ್ ಡೌಟೇ ಇಲ್ಲ. ಬಟ್ ಯಾಕೆ ಸಿಗ್ತಾ ಇರಲ್ಲ ಕೇಳ್ತಾ ಇರ್ತೀನಿ. ಹಂಗಂದ್ರೆ ನಾನು ಹಣೆ ಬರಹ ಒಪ್ಕೊಂಡ್ಬಿಡೋದು ಯಾವಾಗ ಬರುತ್ತೆ ಅಂದ್ರೆ, ಎಷ್ಟು ಕೇಳಿ 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 ಅದ್ ನನ್ನ ಲೈಫಲ್ಲಿ ಸಿಗೋದೇ ಇಲ್ಲ. ಆಗ ನನ್ಗೆ ಮನ್ಸು ಕನ್ವಿನ್ಸ್ ಆಗುತ್ತೆ, ಆಯ್ತು ಬಿಡು ಒಪ್ಕೊಂಡ್ಬಿಡೋಣ, ಆದಂಗಾಯ್ತು ಜೀವನ, ಇದಿಷ್ಟೇನೆ ನನ್ನ ಲೈಫಲ್ಲಿ, ಇದು ಬರ್ದಿಲ್ಲ ಅಂತ ಒಪ್ಕೊಂತೀವಿ. ಬಟ್ ಹೌದಾ ಅಷ್ಟೇನೆ ಇದು ಬರ್ದೇ ಇಲ್ವಾ ನನ್ನ ಲೈಫಲ್ಲಿ? ಇಲ್ಲ. ಹೇಳ್ತೀವಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಏನೇ ಬೇಕಾದ್ರೂ ನೀವು ಕೇಳಿ ನಿಮ್ಮದಾಗಿಸ್ಕೊಬಹುದು, ಅದರಲ್ಲಿ ಡೌಟೇ ಇಲ್ಲ. ಅದಕ್ಕೆ ನನ್ನಲ್ಲಿ ಅಷ್ಟು ಅಂತರ್ಗತವಾಗಿ ಶಕ್ತಿ ಅಡಕವಾಗಿದೆ. ಅದನ್ನ ನಾನು ಬಳಸ್ಕೊಂಡು ನಾನು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು, ಇಡೀ ಬ್ರಹ್ಮಾಂಡನೇ ಗೆಲ್ಬಹುದು. ಆ ರೀತಿ ಮಾಡಿರೋರು ಸುಮಾರು ಜನ ಇದ್ದಾರೆ. ಆಯ್ತಾ? ಆಯ್ತು, ಹೇಗೆ ಗೆಲ್ಲೋದು, ಹೇಗೆ ಮಾಡೋದು ಅಂದ್ರೆ, ಆಲ್ರೆಡಿ ಎಷ್ಟೊಂದ್ ಸರಿ ಹೇಳಿರೋ ರೀತಿ, ನಿಮ್ಮಲ್ಲಿ ಅಷ್ಟು ತೂಕದ ಪುಣ್ಯ ಇದ್ರೆ ನಿಮ್ ಜೀವನದಲ್ಲಿ ಏನ್ ಬೇಕೋ ಅದು ಸಿಗುತ್ತೆ. ಅದಕ್ಕೆ ಬೇರೆ ಪ್ರಶ್ನೆನೇ ಇಲ್ಲ. ನೀವು ಸಂಪಾದನೆ ಮಾಡ್ರಿ, ನಿಮಗ್ ಬೇಕಾಗಿನ್ನ ಪ್ರಕೃತಿನ ಕೇಳ್ತಿರೋ, ನಿಮ್ ಇಷ್ಟವಾದ ಭಗವಂತನ್ ಕೇಳ್ತಿರೋ, ಅಥವಾ ನೀವು ಸಂಕಲ್ಪ ಮಾಡ್ಕೊಂಡು ನಾಸ್ತಿಕರಾಗಿದ್ದು ನಿಮ್ಮಲ್ಲಿ ಪುಣ್ಯ ಬಂದಿದ ತಕ್ಷಣ ನಿಮ್ ಜೀವನದಲ್ಲಿ ಏನೇನ್ ಬೇಕೋ ಅದಾಗದೇ ಅಣಿ ಆಗ್ತಾ ಹೋಗುತ್ತೆ. ಇವನ್ ಹೇಳ್ತಾರೆ ಸಿದ್ಧಿಗಳು ಅಂತ. ಅದಕ್ಕೆ ಏನು ಈ ಸಿದ್ಧಿಗಳನ್ನ ಬಳಸ್ಕೊಳ್ಳೋದು ಯಾವಾಗ? ಆಕ್ಚುಲಿ ನಾವು ಹೇಳ್ತೀವಿ, ಪ್ರಪಂಚದಲ್ಲಿ ನಿಮ್ಗೆ ಏನೇ ಇನ್ನೂ ಸೆಟ್ಲ್ ಆಗಿಲ್ಲ ಲೈಫು, ಪರಿಸ್ಥಿತಿ ಇನ್ನೂ ಹಂಗೆ ಇದೆ, ಆರೋಗ್ಯದಲ್ಲಿ ಪ್ರಾಬ್ಲಮ್ಸ್ ಇದೆ, ಅಥವಾ ನಂಗೆ ಬೇಕಾಗಿರುವಂತದ್ದು ಫೈನಾನ್ಷಿಯಲ್ ಕಂಡೀಷನ್ ಇಲ್ಲ ಅಂದ್ರೆ, ಈ ಸಿದ್ಧಿಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ನಿಮ್ ಜೀವನದಲ್ಲಿ ಏನ್ ಬೇಕೋ ಅದನ್ನ ಪಡ್ಕೊಬಹುದು. ಅದು ನೀವು ಮಾಡ್ಲೇಬೇಕು. ಯಾಕಂದ್ರೆ ನಿಮ್ಮಲ್ಲಿ ತಿಂಗಳಿಗೆ ಒಂದಿಷ್ಟು ಇನ್ಕಮ್ ಇದೆ,
ಅಂತ ಅನ್ಕೊಳ್ಳಿ. ಈಗ ಒಂದ್ ತಿಂಗಳಿಗೆ 50,000 ಬರ್ತಿದೆ, ನನ್ಗಿರಕ್ ಒಂದ್ ಒಳ್ಳೆ ಮನೆ ಇದೆ, ಅಥವಾ ನನ್ನ ಊಟಕ್ಕೆ 3 ಹೊತ್ತಕ್ ತೊಂದ್ರೆ ಇಲ್ಲ, ಇದೆ ರೋಟಿ ಕಪ್ಡಾ ಮಕಾನ್, ಯಾವ್ದಕ್ಕೂ ತೊಂದ್ರೆ ಇಲ್ಲಪ್ಪ, ಎಲ್ಲಾನು ಲೈಫ್ ಆರಾಮಾಗಿ ಕೊಟ್ಟಿದೆ ಅಂದಾಗಷ್ಟೇ ನೀವು ಸಾಧನೆ ಕೂತ್ಕೊಳ್ಳಕ್ ಆಗುತ್ತೆ. ಆ ತರನು ಕೆಲವೊಂದ್ ಜನ ಹೇಳ್ತಾರೆ, ನನ್ಗೆ ಇವತ್ತಿನ ಹೊಟ್ಟೆಗೆ ಊಟನೇ ಇಲ್ಲ. ವಿವೇಕಾನಂದ ಹೇಳ್ತಾರೆ, ಯಾರು ಹಸ್ದಿರೋರಿದ್ರೆ ನೀವ್ ಹೋಗ್ಬಿಟ್ಟು ಅವ್ರಿಗೆ ವೇದಾಂತ ಪಾಠ ಮಾಡಬಾರ್ದು, ಅವನಿಗೆ ತಿನ್ನೋಕೆ ಬನ್ನೋ ರೊಟ್ಟಿನೋ ಕೊಡಿ ಫಸ್ಟ್. ಅದಾದ್ಮೇಲೆ ಅವನು ಅದರಿಂದ ಮೀರಿ ಒಂದು ಸ್ಟೇಜ್ಗೆ ಬರ್ತಾನೆ ಲೈಫಲ್ಲಿ, ಆಗ ಅವನಿಗೆ ವೇದಾಂತ ಹೇಳಿದ್ರೆ ಕಿವಿಗೆ ಹೋಗುತ್ತೆ. ಅವನು ಹೊಟ್ಟೆ ಹಸ್ಕೊಂಡ್ ಮಲಗಿದ್ದಾಗ ನೀನು ಈ ದೇಹನೇ ಅಲ್ಲ, ನೀನ್ ಈ ಮನ್ಸಲ್ಲ ಅಂತ ಏನಾದ್ರು ಹೋಗಿ ಪಾಠ ಮಾಡಿದ್ರೆ ಅವನ್ಗದು ಒಪ್ಪಲ್ಲ. ಅದು ಸೇಮ್ ಕ್ಯಾಟಗರಿ, ಸೇಮ್ ಕಂಡೀಷನ್ ನಮ್ದು ಕೂಡ. ಈಗ ನನ್ಗೆ ಪ್ರಾಬ್ಲಮ್ಸ್ ಇರುತ್ತೆ, ಕಣ್ ಮುಚ್ಚಿದ್ರೆ 108 ಆಲೋಚನೆ ಬರುತ್ತೆ, ಧ್ಯಾನ ಆಗುತ್ತಾ? ಖಂಡಿತವಾಗ್ಲೂ ಧ್ಯಾನ ಆಗಲ್ಲ. ಅದಕ್ಕೆ ನಾವು ಹೇಳ್ತೀವಿ, ನೀವು ಆಧ್ಯಾತ್ಮದಲ್ಲಿ ಅಥವಾ ಪ್ರಪಂಚದಲ್ಲಿ ದೇವರಾಗಿರ್ಲಿ, ಪೂಜೆ ಆಗ್ಲಿ, ಪುನಸ್ಕಾರ ಏನೇನೋ ಮಾಡ್ತಿರ್ತೀರ, ಅದೆಲ್ಲ ಮಾಡೋದು 200% ಒಳ್ಳೇದು. ಎಂತಕ್ ಮಾಡ್ಬೇಕು? ಇದೇ ಕಾರಣಕ್ ಮಾಡ್ಬೇಕು, ನನ್ನ ಪರಿಸ್ಥಿತಿ ಆರೋಗ್ಯ ನಾನು ಸರಿ ಮಾಡ್ಕೊಳಕ್ಕೆ ಫಸ್ಟ್ ಅದನ್ನೆಲ್ಲಾನು ಸಾರ್ಟ್ ಔಟ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲಾನು ಸರಿ ಹೋಗೋ ತನಕ ಅದನ್ನ ಬಳಸಿ, ನಿಮ್ಮದೇ ಶಕ್ತಿಗಳನ್ನ ಬಳಸ್ಕೊಂಡು ನೀವು ಇದನ್ನೆಲ್ಲಾನು ನಿಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇದು ಒಂದು ಕ್ಯಾಟಗರಿ. ಮತ್ತೆ ಒಂದು ಸ್ಟೇಜ್. ಏನ್ ಸ್ಟೇಜು? ನೀವು ಈ ರೀತಿ ಮಾಡ್ತಾ 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 ಎಲ್ಲಾನು ಅನುಕೂಲವಸ್ತಾಗುತ್ತೆ. ನನ್ಗೆ ಇಷ್ಟು ದುಡ್ಡು ಬರ್ತಾ ಇದೆ, ಇರೋದಕ್ಕೆ ಈ ತರ ಮನೆ ಇದೆ, ಕೂತ್ಕೊಂಡು ಆರಾಮಾಗಿ ನಾನು ಇನ್ನ ನೆಕ್ಸ್ಟ್ 20 ವರ್ಷ ನಾನು ಸಾಧನೆ ಮಾಡ್ಕೊಂಡು ಹೋಗ್ಬೋದು, ಆಧ್ಯಾತ್ಮದಲ್ಲಿ ಇರ್ಬೇಕು ಅಂದಾಗ, ಆಗ ನೀವು ಈ ಪ್ರಪಂಚದಿಂದ ಅಂದ್ರೆ ಪ್ರಾಪಂಚಿಕ ಮೆಟೀರಿಯಲಿಸ್ಟಿಕ್ ಇಂದ ಸ್ಪಿರಿಚುವಲ್ ಶಿಫ್ಟ್ ಆಗ್ಬೋದು. ನಿಜವಾದ ಧ್ಯಾನ ಅಥವಾ ಸ್ಪಿರಿಚುಯಾಲಿಟಿ ಶುರು ಆಗೋದು ಅದು. ಇದೇನೇನ್ ಮಾಡ್ಕೊಂತಿರಲ್ಲ ಈ ಸಿದ್ಧಿಗಳನ್ನ ಬಳಸ್ಕೊಂಡು, ಅದ್ಯಾವುದು ಆಧ್ಯಾತ್ಮ ಅಲ್ಲ. ಅದಕ್ಕೆ ಹೇಳ್ತಾರೆ, ಇಡೀ ಶಂಕರಾಚಾರ್ಯರಿಂದ ಹಿಡಿದು ಈಗಿನ ಕಾಲದ ಗುರುಗಳ ತನಕ ಹೇಳೋದು, ಜೀವನನ ಬಂದಂತೆ ಸ್ವೀಕರಿಸು ಅಂತ, ಗೋ ವಿತ್ ಫ್ಲೋ ಅಂತ. ಏನ್ ಗೋ ವಿತ್ ಫ್ಲೋ ಅಂದ್ರೆ, ರಮಣ ಮಹರ್ಷಿಗಳ ತರ ಅರ್ಧಂಗೆ ನೀರು ಜೀವನ ಹೇಗೆ ಹರ್ಕೊಂಡು ಹೋಗುತ್ತೋ ಆ ರೀತಿ ನೀನು ಹೋಗ್ಬಿಡು. ನೀನ್ ಅದನ್ನೇನೋ ಬದಲಾಯಿಸಕ್ ಹೋಗ್ಬೇಡ. ಈ ಸಿದ್ಧಿಗಳು ಅಥವಾ ಈ ದೇವ್ರನ್ನ ಪೂಜೆ ಮಾಡೋದು ಅಥವಾ ನಾವು ಕೇಳ್ಕೊಳ್ಳೋದು ದೇವ್ರನ್ನ ಯಾಕೆ ಹೇಳಿ? ಜೀವನ ನಂದೇ ಕರ್ಮದಲ್ಲಿ ಏನೇನೋ ನನಗ್ ಕೊಡ್ತಾ ಹೋಗುತ್ತೆ, ಬಟ್ ನಂಗೆ ಅದ್ ಇಷ್ಟ ಇರಲ್ಲ, ಏನೋ ಆರೋಗ್ಯ ಕೆಡುತ್ತೆ, ನನ್ಗದ್ ಬೇಡ ಅನ್ಬಿಟ್ಟು ನಾನು ನನ್ನ ಪುಣ್ಯ ಸಂಪಾದನೆ ಮಾಡ್ಕೊಂಡು ಅದನ್ನ ಬದಲಾಯಿಸ್ತೀನಿ. ಅಥವಾ ನಂಗೆ ಏನೋ ದುಃಖದ ಪರಿಸ್ಥಿತಿ ಬರುತ್ತೆ, ನಂಗೆ ಅದು ಬೇಡ ಅಂತ ಜೀವನನ ಬದಲಾಯಿಸ್ತೀನಿ. ಈ ಬದಲಾಯಿಸೋ ಕೆಲಸ ಮಾಡ್ತಿರ್ತೀನಿ. ಅಂದ್ರೆ ನೇಚರ್ ಎನರ್ಜಿ ಜೊತೆ ಮೆಡಲ್ ಮಾಡ್ತಾ ಇರ್ತೀನಿ, ಮ್ಯಾನಿಪುಲೇಟ್ ಮಾಡೋ ಲೆಕ್ಕದಲ್ಲಿ ಮಾಡ್ತಾ ಇರ್ತೀನಿ. ಅದಕ್ಕೆ ಅವ್ರು ಹೇಳ್ತಾರೆ, ಈ ರೀತಿ ಎಷ್ಟು ಸಾರಿ ಮ್ಯಾನಿಪುಲೇಟ್ ಮಾಡ್ಕೊಂಡೇ ಇರ್ತೀಯ, ಯಾಕಂದ್ರೆ ಜೀವನ ಒಂದಲ್ಲ ಒಂದು ರೀತಿಯಲ್ಲಿ ನಿನಗೆ ವಾಪಸ್ ದುಃಖನ ಕೊಡುತ್ತೆ. ಅದು ಸತ್ಯ. ಅದು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಜೀವನದಲ್ಲಿ ದುಃಖನೇ ಬರ್ತಾ ಹೋಗುತ್ತೆ. ಇವತ್ತಿಲ್ಲ, ಇವತ್ತು ನಿಮ್ಮ ಪುಣ್ಯ ಇದ್ರೆ ಸುಖದಲ್ಲಿ ಇರ್ತೀರಾ, ದುಃಖ ಬಂದಾಗ ನೀವು ಮತ್ತೆ ಕುಸಿದ್ ಬಿಡ್ತೀರಾ. ಆ ಕಾರಣಕ್ಕೆ ಅವ್ರು ಹೇಳ್ತಾರೆ, ದುಃಖದಲ್ಲೂ ಸುಖದಲ್ಲೂ ನೀನು ನಿನ್ನ ಮನಸ್ಸನ್ನ ರೆಡಿ ಮಾಡ್ಕೋ. ನಿನ್ ಜೀವನದಲ್ಲಿ ನಿನ್ ದುಃಖನೇ ಇನ್ವೈಟ್ ಮಾಡ್ಲಿಲ್ಲ ಅಂದ್ರೆ, ನಿನ್ ದುಃಖದ ಪರಿಸ್ಥಿತಿಲಿ ನಿನ್ನ ಮನಸ್ಸು ಸಮತ್ವದಲ್ಲಿ ಇರೋದನ್ನ ನೀನು ಪ್ರಾಕ್ಟೀಸೇ ಮಾಡಿಸಲ್ಲ. ಆಗ ನೀನ್ ಏನಾಗುತ್ತೆ, ಯಾವ್ದೋ ಒಂದು ಜೀವನದಲ್ಲಿ ದುಃಖ ಬರುತ್ತೆ, ಆ ಬಂದಾಗ ಪೂರ್ತಿ ಕಂಪ್ಲೀಟ್ಲಿ ನೀನು ಬ್ರೇಕ್ಔಟ್ ಆಗ್ತೀಯಾ, ಅಂದ್ರೆ ಕಂಪ್ಲೀಟ್ಲಿ ನೀನ್ ಕುಸ್ದೋಗ್ತೀಯ. ನೀನ್ ಎಲ್ಲಿ ರೆಡಿ ಮಾಡ್ದೆ ಮನ್ಸನ್ನ? ಅದಕ್ಕೆ ಜೀವನ ಬಂದಂತೆ ಸ್ವೀಕರಿಸು ಅಂತಾರೆ ಜ್ಞಾನಿಗಳು. ಅಥವಾ ಆಧ್ಯಾತ್ಮ, ನಿಜವಾಗ್ಲೂ ಬ್ರಹ್ಮಜ್ಞಾನ, ಬ್ರಹ್ಮತ್ವ ಪಡಿಬೇಕು ಅಂದ್ರೆ ನೀವು ಯಾವುದೇ ರೀತಿಯಾದ ಈ ನೇಚರ್ ಅಲ್ಲಿ ಬದಲಾವಣೆ ಮಾಡದೆ, ನಿಮ್ಮ ಕರ್ಮದ ಜೀವನ ಹೇಗ್ ಬರುತ್ತೋ ಹಾಗೆ ತಗೊಂಡು ಸುಖದಲ್ಲಿ ಹಿಗ್ದೆ ದುಃಖದಲ್ಲಿ ಕುಗ್ದೆ ಜೀವನನ ಮಾಡಿ ಅಂತ ಹೇಳೋದು ಬ್ರಹ್ಮಜ್ಞಾನ ಅಥವಾ ಬ್ರಹ್ಮತ್ವ. ಅದಕ್ಕೆ ಶಂಕರಾಚಾರ್ಯರು, ಕೃಷ್ಣ, ರಾಮ, ಬುದ್ಧ, ಜೀಸಸ್ ಅವ್ರು ಯಾರು ಕೂಡ ಅವ್ರ ಲೈಫಲ್ಲಿ ಪ್ರಾಬ್ಲಮ್ ಬರ್ಲಿಲ್ಲ ಅಂತೇನಿಲ್ಲ. ಪ್ರಾಬ್ಲಮ್ ಬಂತು, ಬಟ್ ಅವ್ರು ಏನ್ ಮಾಡಿದ್ರು, ಪ್ರಾಬ್ಲಮ್ ಅಲ್ಲೂ ಮತ್ತೆ ಅವರ ಸುಖದ ಜೀವನದಲ್ಲೂ ಸಮತ್ವದಲ್ಲಿದ್ರು, ಎಚ್ಚರವಾಗಿದ್ರು. ಅದೇ ನಿಜವಾದ ಬ್ರಹ್ಮಜ್ಞಾನ ಅಥವಾ ಬ್ರಹ್ಮನ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗೋದು. ಅಂದ್ರೆ ರಮಣ ಮಹರ್ಷಿಗಳು ಟ್ಯೂಮರ್ ಬಂದಾಗ ಅವ್ರ ಅಕ್ಕನೇ ಹೇಳ್ತಾರೆ, ನೀನೊಂದ್ ಸಂಕಲ್ಪ ಮಾತ್ರದಿಂದನೇ ನಿನ್ ಟ್ಯೂಮರ್ನ ಹೋಗಿಸ್ಕೊಬಹುದು, ಯಾಕೆ ಮಾಡಲ್ಲ ನೀವು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ ಟ್ಯೂಮರ್ ಹೋಗಿಸ್ಕೊಳ್ಳೋದು ನನ್ ದೇಹಕ್ಕೆ ಹೋಗ್ಬೇಕು ಅಂದ್ರೆ ನಂಗೆ ಮನ್ಸಿರ್ಬೇಕು. ಫಸ್ಟ್ ಆಫ್ ಆಲ್ ನಂಗೆ ಮನ್ಸೇ ಇಲ್ಲ. ಆ ಮನ್ಸಿಗೆ ನಾನು ಹೇಳ್ಬೇಕು ನೀನು ದೇಹನ ಫೀಲ್ ಮಾಡು ಅಂತ. ಆ ಮನ್ಸು ದೇಹನ ಫೀಲ್ ಮಾಡಿ ದೇಹದಲ್ಲಿರೋ ಟ್ಯೂಮರ್ ನನ್ನ ಗಮನಕ್ಕೆ ಬರ್ಬೇಕು. ಐ ಡೋಂಟ್ ಫೀಲ್ ದ ಮೈಂಡ್, ಐ ಡೋಂಟ್ ಫೀಲ್ ದ ಬಾಡಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಮನ್ಸು ದೇಹ ಅನ್ನೋದು ಮೀರೋಗ್ಬಿಟ್ಟಿದ್ರು. ಯಾಕೆ? ಅವ್ರ ಜೀವನನ ಹೇಗೆ ಬರುತ್ತೋ ಹಾಗೆ ನೋಡಿ ನೋಡಿ ಅದರಲ್ಲಿ
ಸಮತ್ವ ಸಾಧಿಸಿ ದೇಹ ಮತ್ತೆ ಮನಸ್ಸಿಂದ ಹೊರಗಡೆ ಬರೋದನ್ನ ಕಲ್ತ್ಬಿಟ್ಟಿದ್ರು. ರಾಮಕೃಷ್ಣ ಪರಮಹಂಸರು ಅದೇನೆ, ಬುದ್ಧನೂ ಅದೇನೆ. ಅವ್ರು ಯಾರಿಗೂ ಕಾಯಿಲೆ ಬರ್ಲಿಲ್ಲ ಅಥವಾ ಅವ್ರು ಯಾರು ದುಃಖದಲ್ಲಿ ಇರ್ಲಿಲ್ಲ ಅಂತಲ್ಲ. ಜೀವನ ದುಃಖ ಅನ್ನೋದು ಕಂಪಲ್ಸರಿ ಕೊಡುತ್ತೆ, ಬಟ್ ಅವರು ಆ ದುಃಖನ ಬಳಸ್ಕೊಂಡು ಹೊರಗಡೆ ಬಂದಿದ್ರು. ಬಟ್ ನಾವು ಬಿಗಿನರ್ಸ್ ಆ ದುಃಖನ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಅದಕ್ಕೆ ನೀವು ಬದಲಾಯಿಸ್ಕೊಳ್ಳಿ, ಚೇಂಜ್ ಮಾಡಿ, ನಿಮ್ ಜೀವನನ ಹೇಗ್ ಬೇಕೋ ಹಾಗೆ ನೀವು ರೂಪಿಸ್ಕೊಳ್ಳಿ, ಖುಷಿಯಾಗಿರಿ ಅಂತ ಹೇಳ್ತೀವಿ. ಇಲ್ಲ, ನಾನು ಆಧ್ಯಾತ್ಮ ಅಚೀವ್ ಮಾಡ್ಬೇಕು, ಬ್ರಹ್ಮಜ್ಞಾನ ಅಥವಾ ಈ ಹುಟ್ಟಿರೋ ಉದ್ದೇಶ ಏನು ಅಂತಾನೆ ಕೆಲವೊಬ್ರಿಗೆ ಗೊತ್ತಿಲ್ಲ. ಆ ಹುಟ್ಟಿರೋ ಉದ್ದೇಶದಲ್ಲಿ ನಾನು ಏನೋ ಒಂದ್ ಪಡ್ಕೊಬೇಕು, ಪರ್ಪಸ್ ತಿಳ್ಕೊಂಡು ನಾನು ಕೂಡ ಮಹಾತ್ಮನಾಗ್ಬೇಕು. ಮನುಷ್ಯನಿಂದ ಮಹಾತ್ಮನಾಗ್ಬೇಕು ಅಂದ್ರೆ ಇದ್ಯಾವುದು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀವಿ. ಬಟ್ ನಿಮ್ ಪ್ರಾಬ್ಲಮ್ಸ್ ಎಲ್ಲ ಹಂಗೆ ಇದೆ, ಕೂತ್ಕೊಳ್ಳಕ್ಕೆ ದೇಹ ಸಪೋರ್ಟ್ ಮಾಡ್ತಿಲ್ಲ, ಕಾಯಿಲೆ ಬಂದಿದೆ, ಅಥವಾ ನನ್ಗೆ ಕಣ್ಮುಚ್ಕೊಂಡಿರೋಕೆ ನನ್ಗೆ ತುಂಬಾನೇ ಜೀವನದಲ್ಲಿ ಪ್ರಾಬ್ಲಮ್ ಇದೆ ಅಂದಾಗ ನೀವು ಧ್ಯಾನ ಮಾಡೋದು ಸರಿಯಲ್ಲ. ನಿಮ್ಮ ಜವಾಬ್ದಾರಿಗಳಿರುತ್ತೆ, ಎಷ್ಟೊಂದು ಅಪ್ಪ ಅಮ್ಮನ್ ಸಾಕ್ಬೇಕು, ಮಕ್ಳನ್ನ ನೋಡ್ಕೊಬೇಕಾಗಿರುತ್ತೆ, ಏನೇನೋ ಇರುತ್ತಲ್ವಾ. ಆ ಕಮಿಟ್ಮೆಂಟ್ಸ್ನೆಲ್ಲ ಬಿಟ್ಟು ಹಿಮಾಲಯಕ್ಕೆ ಓಡೋಗ್ಬಾರ್ದು ಅಂತ ಕೂಡ ಹೇಳ್ತಾರೆ ಜ್ಞಾನಿಗಳು. ಅದಕ್ಕೆ ಎಲ್ಲಾ ಜವಾಬ್ದಾರಿಗಳನ್ನೂ ಫಸ್ಟ್ ಸೆಟ್ಲು ಮಾಡಿ, ಅದ್ರ ಜೊತೆ ಧ್ಯಾನನೂ ಮಾಡ್ತಾ ಇರಿ. ಅಂದ್ರೆ ಬ್ರಹ್ಮಜ್ಞಾನ ಸಮತ್ವದಲ್ಲಿರೋದು ಕಲೀರಿ. ಎಲ್ಲಾನು ರೆಡಿ ಆಯ್ತು, ಎಲ್ಲಾನು ಜೀವನ ಸೆಟ್ಲ್ ಆಯ್ತು, ಯಾವುದೇ ರೀತಿ ತೊಂದರೆ ಇಲ್ಲ, ಎಲ್ಲಾನು ನಂಗೆ ಬೇಕಾದಂಗ್ ಜೀವನ ಇದೆ ಅಂದಾಗ ನೀವು ಕೂತ್ಕೊಂಡು ನೆಕ್ಸ್ಟ್ ಸ್ಟೇಜ್ ಸಾಧನೆ ಮಾಡಕ್ ನೋಡಿ. ಬಟ್ ಇನ್ನೊಂದ್ ಪ್ರಾಬ್ಲಮ್ ಏನು ಅಂದ್ರೆ, ಎಲ್ಲ ಚೆನ್ನಾಗಿದ್ದಾಗ, ಎಲ್ಲಾನು ಸುಖವಾಗಿದ್ದಾಗ ಧ್ಯಾನದ ಕಡೆ ಮನ್ಸು ಬರಲ್ಲ. ಅದನ್ನೇ ಅಲ್ವಾ ನಾವು ನೋಡೋದು. ಎಲ್ಲ ಚೆನ್ನಾಗಿದ್ದಾಗ ಅವ್ರಿಗೆ ಏನಾರು ನಾವ್ ಇದನ್ನ ಹೇಳಿದ್ರೆ, ಜೀವನ ಇದಿಷ್ಟೇ ಅಲ್ಲ, ಇದೆಲ್ಲ ಟೆಂಪ್ರವರಿ ಜೀವನ, ನೀವು ಹೇಳಿದ್ರೆ ಮತ್ತೆ ದುಃಖ ಬರುತ್ತೆ ಜೀವನದಲ್ಲಿ, ಮತ್ತೆ ಮತ್ತೆ ನೀವು ಪುನರಪಿ ಜನನಂ ಅಂತೆಲ್ಲ ಕತೆ ಹೇಳಿದ್ರೆ ಅವ್ರು ಒಪ್ಪಲ್ಲ. ಅವ್ರೇನಂತಾರೆ, ನನ್ಗೆ ಅದ್ಯಾವ್ದು ಬೇಡ, ನನ್ ಜೀವನ ಖುಷಿಯಾಗಿದೆ, ಚೆನ್ನಾಗಿದೆ, ಹಿಂಗೆ ನಡ್ಕೊಂಡು ಹೋಗ್ತೀನಿ. ಬಟ್ ಅದಕ್ಕೆಲ್ಲ ನಾವು ಬಂದಿರೋದಿಲ್ಲಿ. ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಸುಖನೇ ಇರ್ಬೋದು, ಮತ್ತೆ ಇನ್ನೊಂದ್ಸರಿ ದುಃಖ ಬಂದೇ ಬರುತ್ತೆ. ಈ ಕರ್ಮದಿಂದ ಹೊರಗಡೆ ಬರ್ಬೇಕಂದ್ರೆ ನೀವು ಬ್ರಹ್ಮಜ್ಞಾನ ಈ ಜನ್ಮದಲ್ಲಿ ಅಚೀವ್ ಮಾಡ್ತಿರೋ, 7 ಜನ್ಮ ಆದ್ಮೇಲೆ ಅಚೀವ್ ಮಾಡ್ತಿರೋ, ಸಮತ್ವನ ಸಾಧಿಸ್ಕೊಂಡು ಎಚ್ಚರವಾಗಿದ್ದು ನಿಮ್ಮ ಮನ್ಸನ್ನ ಬ್ರಹ್ಮತ್ವನ ಪಡಿಸೋದಕ್ಕೆ ನೀವು ಪ್ರಯತ್ನ ಪಡ್ಲೇಬೇಕು. ಈ ಲೈಫ್ ಟೈಮ್ ಅಲ್ಲ ಅಂದ್ರೆ ಇನ್ನೊಂದು 5 ಜನ್ಮದಲ್ಲೇ. ಬಟ್ ಈಗ ಇರೋ ಲಕ್ಸುರಿನ ಎಂಜಾಯ್ ಮಾಡ್ಬೇಡಿ ಅಂತ ನಾನು ಹೇಳ್ತಿಲ್ಲ. ಲಕ್ಸುರಿನೆಲ್ಲ ಇರ್ಲಿ, ಆ ಲಕ್ಸುರಿ ಕೊಟ್ಟಿರೋದು ನಿಮ್ಮ ಪುಣ್ಯದಿಂದನೇ ಅನುಭವಿಸಿ. ಅದ್ರ ಜೊತೆ ನೀವು ಸೆಕೆಂಡ್ ಸ್ಟೇಜ್ ಬ್ರಹ್ಮಜ್ಞಾನ ಪಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಪಡ್ಲೇಬೇಕು. ಈ ಕನ್ಫ್ಯೂಷನ್ ಅಲ್ಲಿ ಎಲ್ಲ ಇರ್ತಾರೆ. ಇಲ್ಲಪ್ಪ, ನನ್ ಪರಿಸ್ಥಿತಿ ಇದ್ರೂ ಇರ್ಲಿ ಹಂಗೇನೆ, ಬಟ್ ನಾನು ಬ್ರಹ್ಮಜ್ಞಾನ ಪಡಿಬೇಕು ಅನ್ನೋರ್ಗೆ ಇನ್ನೊಂದು ಒಳ್ಳೆ ಅಪರ್ಚುನಿಟಿ. ಯಾಕಂದ್ರೆ ಮನ್ಸು ಪರಿಸ್ಥಿತಿ ಚೆನ್ನಾಗಿಲ್ಲ, ಆರೋಗ್ಯ ಕೆಟ್ಟಾಗ್ಲೇನೆ ವೈರಾಗ್ಯ ಬರುತ್ತೆ. ಆಗ ಮನ್ಸು ಆರಾಮಾಗಿ ಸಮತ್ವದಲ್ಲಿ ಎಚ್ಚರದಿಂದ ಕೂತ್ಕೊಳ್ಳುತ್ತೆ. ಅದು ಗಮನಿಸಿರ್ಬೋದು. ಏನು ನಿಮ್ಗೆ ಸರಿ ಹೋಗ್ತಿಲ್ಲ ಅಂದಿದ ತಕ್ಷಣನೇ ಮನ್ಸು ಸೈಲೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಡಿಟ್ಯಾಚ್ ಆಗೋದು ಈಸಿ. ಆ ಕಾರಣಕ್ಕೆ ಅದನ್ನು ಪರಿಸ್ಥಿತಿ ಬಳಸ್ಕೊಳ್ಳಿ. ಇಲ್ಲ, ನನ್ಗೆ ಸರಿ ಹೋಗ್ಲೇಬೇಕು ಪರಿಸ್ಥಿತಿ ಅಂದ್ರೆ ನಿಮ್ಮ ಸಿದ್ಧಿಗಳು, ಅಂದ್ರೆ ನಾವ್ ಏನೇನು ಹೇಳ್ತೀವಲ್ಲ ಕ್ಲಾಸ್ ಅಲ್ಲಿ ಗೈಡ್ ಮಾಡ್ತೀವಿ, ಇದು ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ನೇಚರ್ ಎನರ್ಜಿನ ನೀವೇ ತಗೊಂಡು ನೇಚರ್ ವಾಪಸ್ ಕೊಟ್ಟು ಅದನ್ನ ಪಡ್ಕೊಳ್ಳಿ ಅಂತೆಲ್ಲ ಈ ಯೂನಿವರ್ಸ್ ಅಲ್ಲಿ ಇರೋದನ್ನ ಅಟ್ರಾಕ್ಟಿವ್ ಮಾಡಬಹುದು. ಅದಾಗಿ ಒಂದು ಸ್ಟೇಜ್ಗೆ ನಿಮ್ಗೆಲ್ಲ ಇದು ಸಾಕು ಅನ್ನಿಸ್ಬೇಕು. ಇದೊಂಥರ ಬಾಟಮ್ಲೆಸ್ ಬಕೆಟ್ ಅಂತ ಹೇಳ್ತೀವಿ. ನೀವು ಎಷ್ಟು ತುಂಬಿಸ್ಕೊಂತೀರೋ ಅದಷ್ಟು ಕೇಳ್ತಾನೆ ಇರುತ್ತೆ ಮತ್ತೆ ಮತ್ತೆ. ನೀವೇ ವಿಲ್ ಯೂಸ್ ಮಾಡಿ, ಅಂದ್ರೆ ನಿಮ್ ಒಳಗಡೆ ಪುರುಷತ್ವನ ಯೂಸ್ ಮಾಡಿ ಇದನ್ನೆಲ್ಲ ಸ್ವಲ್ಪ ಒಂದು ಸ್ಟೇಜ್ ಅಲ್ಲಿ ನಿಲ್ಲಿಸ್ಬೇಕು. ಅಲ್ಲಿ ತನಕ ಬಳಸ್ಕೊಳ್ಳಿ. ಅದಾದ್ಮೇಲೆ ನೀವು ಸೆಕೆಂಡ್ ಸ್ಟೇಜ್ ಬಂದಿರೋ ಉದ್ದೇಶ ಜೀವನ ಹೇಗಿರುತ್ತೋ ಹಾಗೆ ತಗೊಂಡು ಹೋಗ್ಬೇಕು. ಯಾವ್ದು ಚೇಂಜ್ ಮಾಡದೆ, ಮ್ಯಾನಿಪುಲೇಟ್ ಮಾಡದೆ, ನನಗೆ ಹಿಂಗಾಗ್ಬೇಕು ಹಂಗಾಗ್ಬೇಕಂತ ಬಯಸದೆ ಸಮತ್ವನ ಸಾಧಿಸ್ಬೇಕು, ಮನ್ಸನ್ನ ಎಚ್ಚರ ಸಾಧಿಸ್ಬೇಕು. ಈ ಎರಡು ನೀವು ಈ ಲೈಫಲ್ಲಿ ಅಚೀವ್ ಮಾಡಲೇಬೇಕು. ಅದಕ್ಕೆ ಸಾಧನೆ ಮಾಡಲೇಬೇಕು.